ನಿಸರ್ಗ ಈ ಬಸ್ ಒಂದು ಆಕ್ಸಿಡೆಂಟು ದುರಂತ ಬೆಳ್ಳಂಬೆಳಗ್ಗೆ ಆಗಿರ್ತಕ್ಕಂಥದ್ದು KR ಸರ್ಕಲ್ನಲ್ಲಿ. ಸೊ ಏನೇನಾಗಿದೆ, ಯಾರ್ಯಾರ ಸ್ಥಿತಿ ಯಾವ ಒಂದು ಗಂಭೀರತೆಯಲ್ಲಿ ಕೂಡ್ಕೊಂಡಿದೆ, ಬಸ್ನ ಡ್ರೈವರ್ ಸ್ಥಿತಿ ಏನು ಅತಿ ಗಂಭೀರ ಅಂತ ಮಾಹಿತಿ ಇದೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ನಿಸರ್ಗ? ಬೆಂಗಳೂರಿನ KR ಸರ್ಕಲ್ ನಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಆಗಿರುವಂತದ್ದು. 2 BMTC ಬಸ್ಗಳ ನಡುವೆ ಈ ಒಂದು ಡಿಕ್ಕಿ ಸಂಭವಿಸಿದ್ದು. ಸುಮಾರು 13 ಪ್ರಯಾಣಿಕರಿಗೆ ಏನು ಗಂಭೀರವಾಗಿ ಗಾಯವಾಗಿದ್ದು. ಈ ಒಂದು BMTC ಬಸ್ ಅನ್ನ ಚಲಾಯಿಸ್ತಾ ಇದ್ದಂತಹ ಡ್ರೈವರ್ಗೂ ಕೂಡ ತೀವ್ರವಾಗಿ ತಲೆಗೆ ಪೆಟ್ಟಿದ್ದ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಇವಾಗ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡಿಸುವಂತಹ ಕಾರ್ಯಕ್ಕೆ ಈಗ ಸದ್ಯ ಎಲ್ಲರೂ ಮುಂದಾಗಿರುವಂತದ್ದು. ಮಹಾದೇವ್, ಇಲ್ಲಿ ನಾವು ಗಮನಿಸ್ತಾ ಇರ್ಬೋದಾದಂತಹ ಒಂದು ಸಿಚುವೇಶನ್ ಏನಂತ ಹೇಳಿದ್ರೆ, ಇಲ್ಲಿ KR ಸರ್ಕಲ್ ಅಂತದ್ದು ಎಲ್ಲರಿಗೂ ಜನಪ್ರಿಯವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತಹ ಒಂದು ಪ್ರಮುಖವಾದ ನಗರ. ಈ ಒಂದು ನಗರದಲ್ಲಿ BMTC ಬಸ್ಗಳು ಚಲಾಯಿಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯನ್ನ ಮೀರಿ ಅವರು ಗಾಡಿಯನ್ನ ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ಇವತ್ತು ಕೂಡ ಆಗಿದ್ರಿಂದ ಈ ಒಂದು ಘಟನೆ ಸಂಭವಿಸಿರುವಂತದ್ದು. KR ಸರ್ಕಲ್ ನಿಂದ ಬರುವಂತಹ ಒಂದು ಸಿಗ್ನಲ್ ಬಳಿ ಇರುವಂತಹ ಒಂದು ಹಂಪ್ ಇರುತ್ತೆ. ಆ ಹಂಪನ್ನ ದಾಟಿ ಮುಂದೆ ಇದ್ದಂತಹ BMTC ವಜ್ರ ಬಸ್ ಮುಂದೆ ಅದು ಬರುವಂತಹ ಸಂದರ್ಭದಲ್ಲಿ ಹಿಂದೆ ಇದ್ದಂತಹ BMTC ಬಸ್ಗೆ ಮುಂದೆ ಇರುವಂತಹ ಸಿಗ್ನಲ್ ಕಾಣಿಸ್ತಾ ಇರುವುದಿಲ್ಲ. ಕಾಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಸಿಗ್ನಲ್ ಜಂಪ್ ಮಾಡಲು ಮುಂದಾದಂತಹ ಸಂದರ್ಭದಲ್ಲಿ ಈ ಒಂದು ಡಿಕ್ಕಿ ಸಂಭವಿಸಿದ್ದು. ಈ ಒಂದು ಅಪಘಾತ ಆಗಿರುವಂತದ್ದು. ಇನ್ನು ಟ್ರಾಫಿಕ್ ರೂಲ್ಸಿನ ಪ್ರಕಾರ ನೋಡುವಂತದ್ದಾದ್ರೆ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಒಂದಿಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಆ ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಇಲ್ಲದಂತೆ BMTC ಡ್ರೈವರ್ಗಳು ತಮ್ಮ ಧೋರಣೆಯ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದನ್ನೇ ಕಾಣಿಸ್ತಾ ಇಲ್ದಿರೋ ರೀತಿಯಲ್ಲಿ ಈಗ ಅವರು ಮಾಡ್ತಾ ಇರುವಂತದ್ದು. ಇದೇನು ಮೊದಲ ಕೇಸ್ ಅಲ್ಲ ಮಹಾದೇವ್. ಇದೇ ರೀತಿಯಾದ ಸಾಕಷ್ಟು ಆಕ್ಸಿಡೆಂಟ್ ಆಗಿರ್ಬೋದು, ಒಂದು ಘಟನೆಗಳಾಗಿರ್ಬೋದು ಬೆಂಗಳೂರಿನಲ್ಲಿ ದಿನನಿತ್ಯ ನಡೀತಾ ಇದೆ. ಅದಕ್ಕೆ ಕಾರಣ BMTC ಬಸ್ ಚಲಾಯಿಸುವ ಡ್ರೈವರ್ಗಳೇ ಕಾರಣ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಒಂಥರ ನೋವಿನ ಸಂಗತಿ ಆದ್ರೂ ಕೂಡ ಅದು BMTC ಬಸ್ ಡ್ರೈವರ್ಗಳ ಒಂದು ಇರ್ರೆಸ್ಪಾನ್ಸಿಬಲ್ ಆಗಿ ಬದುಕ್ತಾ ಇದ್ದಾರೆ, ಇರ್ರೆಸ್ಪಾನ್ಸಿಬಲ್ ಆಗಿ ಗಾಡಿಯನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡ್ಬರ್ತಾ ಇದೆ ಮಹದೇವ್. ಎಸ್ ನಿಸರ್ಗ, ಇವಾಗ ಅಂದ್ರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋ ರಭಸಕ್ಕೆ ಎಷ್ಟು ಪ್ರಯಾಣಿಕರ ಸ್ಥಿತಿ ಗಂಭೀರ ಇದೆ? ಯಾವ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ? ಯಾವ ಸ್ಥಿತಿಯಲ್ಲಿದೆ ಅವರ ಇವಾಗ ಸದ್ಯದ ಪರಿಸ್ಥಿತಿ? ಮಹದೇವ್, ಸುಮಾರು 13ಕ್ಕೂ ಹೆಚ್ಚು ಜನರನ್ನ ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಕದಲ್ಲಿ ಇರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಅದೇ ರೀತಿಯಾದಂತಹ ಡ್ರೈವರ್ಗೂ ಕೂಡ ತೀವ್ರವಾಗಿ ತಲೆಗೆ ಪೆಟ್ಟಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅದಾದ ನಂತರದಲ್ಲಿ ಮಹದೇವ್, ಇದು ಎಲ್ಲರಿಗೂ ಗೊತ್ತಿರುವಂತದ್ದು. ಇಲ್ಲಿ ಬೆಂಗಳೂರಿಗೆ ಬದುಕಲಿಕ್ಕೆ ಬರುವಂತಹ ಎಷ್ಟೋ ಜನರು BMTC ಬಸ್ ಅನ್ನೇ ಒಂದು ನಂಬಿಕೆಯಿಂದ ಅದರ ಒಂದು ಬಲದಿಂದ ಕೆಲಸಕ್ಕೆ ಹೋಗುವಂತಹ ಒಂದು ಕಾಯಕವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಆ ಡ್ರೈವರ್ಗಳು ಆ ಒಂದು BMTC ಇವಾಗ ಜನರ ಜೀವಕ್ಕೆ ರಕ್ಷಣೆಯನ್ನ ಕೊಡದಂತಾಗಿದ್ಯಾ ಅನ್ನುವಂಥದ್ದು ಇದು ಎಲ್ರಿಗೂ ಕೂಡ ಕಂಡ್ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಬಸ್ಸಿನಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜನರು ಓಡಾಡ್ತಾ ಇರ್ತಾರೆ ದಿನನಿತ್ಯ ಒಂದು ಸಮಯದಲ್ಲಿ. ಆದ್ರೆ ಆ 70 ಜನರ ಜೀವ ಮುಂದೆ ಗಾಡಿಯನ್ನ ಓಡಿಸ್ತಾ ಇರುವಂತಹ ಡ್ರೈವರ್ನ ಕೈಯಲ್ಲಿ ಇರುತ್ತೆ. ಆದರೆ ಅಷ್ಟೂ ಜನರ ಜೀವನದ ಜೊತೆ ಚೆಲ್ಲಾಟವನ್ನ ಆಡುವಂತಹ ಕೆಲಸವನ್ನ ಈಗ BMTC ಡ್ರೈವರ್ಗಳು ಮಾಡ್ತಾ ಇರುವಂತದ್ದು. ದಿನನಿತ್ಯ ಇದೇ ರೀತಿಯಾದಂತಹ ಸಾಕಷ್ಟು ಪ್ರಕರಣಗಳು ಕೂಡ ನಾವು ನೋಡ್ತಾ ಇದ್ರು ಕೂಡ ಅವರಿಗೆ ತಿಳಿ ಹೇಳುವಂತಹ ಮಟ್ಟಕ್ಕೆ ಹೋದ್ರೂ ಕೂಡ ತಿಳಿದುಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಮುಖಭಾವ ಅವರಲ್ಲಿ ಕಂಡು ಬರ್ತಾ ಇಲ್ಲ ಮಹದೇವ್. ಓಕೆ ನಿಸರ್ಗ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೋಡಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ದುರಂತ ಘಟನೆ ಆಗಬಾರದು, ಭಾಳ ವಿಪರ್ಯಾಸ ರೀ ಇವೆಲ್ಲ ಘಟನೆಗಳು. ಬಟ್ ಆಗೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ನಾನು ಹೇಳ್ತಾ ಇದ್ನಲ್ಲ ಡ್ರೈವರ್ಸ್ಗಳ ಕತೆ ಏನು ಅಂತ ಹೇಳಿ, ಯಾರಿಗೂ ಜವಾಬ್ದಾರಿಯಿಂದ ಡ್ರೈವ್ ಮಾಡೋದಿಲ್ಲ ಅವರು. ಈ DMTCಯ ಒಂದು ಮ್ಯಾನೇಜ್ಮೆಂಟ್ ಇದೆಯಲ್ಲ, ನೋಡಿ ಮಾಡಿ ಕೆಲಸ ಕೊಡ್ರಿ. ಈ ಎಲೆಕ್ಟ್ರಿಕ್ ಬಸ್ಗಳ ಡ್ರೈವರ್ಸ್ ಎಲ್ಲ ಕಾಂಟ್ರಾಕ್ಟ್ ಬಸ್ ಮೇಲೆ ಸೇರ್ಕೊಂಡು ಜನಗಳ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಜನಗಳ ಜೀವದ ಜೊತೆ ನಮ್ಮ ಹಿಂದೆ ಯಾರಿದ್ದಾರೆ, ಯಾರ ಜೀವವನ್ನು ಕಾಪಾಡ್ತಾ ಇದ್ದೀವಿ, ನಾವು ಏನು ಸೇವೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಸಾಮಾನ್ಯ ಜ್ಞಾನ ಬೇಡವೇನ್ರಿ? ಆಟ ಆಡ್ತೀರಾ ಬಸ್ಗಳನ್ನು ತಗೊಂಡು, ನೀವು ರೋಡ್ ಮೇಲೆ ಆಟ ಆಡ್ತೀರಾ? ಜವಾಬ್ದಾರಿಯಿಂದ ಬಸ್ಸು ಚಲಾವಣೆನೇ ಮಾಡಲ್ಲ ನೀವು. ಈ ಬೈಕ್ನವನು ರೋಡ್ ಪಾಸ್ ಮಾಡೋದಕ್ಕೆ ಬಿಡಲ್ಲ, ಅಷ್ಟೊಂದು ಸ್ಪೀಡಾಗಿ ಬರ್ತೀರಿ ನೀವು. ಈ ರೋಡಿಂದ ಆ ರೋಡಿಗೆ ಹೋಗಬೇಕು ಅಂದರೆ ಆಗೋದಿಲ್ಲ ನಿಮ್ಮ ಬಸ್ಸನ್ನು ನೋಡಿದ್ರೆ.
ಭಯ ಆಗೋಗುತ್ತೆ ಆ ಬಸ್ಸನ್ನು ನೋಡಿದ್ರೆ, ಯಮದೂತ ಬಂದಂಗೆ ಆಗುತ್ತೆ ಆ ಬಸ್ಸನ್ನು ನೋಡಿದ್ರೆ, ನಿಜವಾಗ್ಲೂ ಹಾಗೆ ಆಗೋದು. ಅಷ್ಟೊಂದು ಸ್ಪೀಡ ಅಗತ್ಯ ಏನಿದೆ? ಟೈಮಿಗೆ ರೀಚ್ ಆಗಬೇಕಾ ನೀವು ಈ ಟ್ರಾಫಿಕ್ ಸಿಟಿಯಲ್ಲಿ? ಜನಗಳ ಬಗ್ಗೆ ವಿಚಾರ ಮಾಡಬೇಕು ಡ್ರೈವರ್ಸ್ಗಳು, ಜನಗಳ ಬಗ್ಗೆ ವಿಚಾರ ಮಾಡಬೇಕು. ಜವಾಬ್ದಾರಿ ಇರುತ್ತೆ ನಿಮಗೆ. 50ರಿಂದ 60 ಜನರ ಒಂದು ಪ್ರಾಣ ನಿಮ್ಮ ಕೈಯಲ್ಲಿರುತ್ತೆ. ಇವೆಲ್ಲ ವಿಚಾರ ಮಾಡಿ ಕೆಲಸವನ್ನು ಮಾಡಬೇಕು. BMTC ಇದರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕು. ಏನು ಇದರಲ್ಲಿ ತೊಡಕಿದೆ, ಯಾರದು ತಪ್ಪಿದೆ, ಅದನ್ನೆಲ್ಲ ವಿಚಾರಣೆ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಆಗಲಾರದಂತೆ ನೋಡ್ಕೊಳ್ಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.